Welcome back, my dear student. Today we will continue our arithmetic progression class. See, first one, in the following APs, find the missing term in the boxes. See, they given first one 2, see here box, this one missing term, and next 26. How to solve this? See, first problem 2, so you should find this one question mark and 26. So you mark like this. This one you take first term A1 and this is second term A2 and third term A3. So there are three terms. So A is equal to first term A is equal to A1 is equal to 2 and A3 last term is equal to 26. 3 means n is equal to 3. There are three terms 1, 2, 3. And next use formula an is equal to a plus n minus 1 into d. This formula. See n means 3. A3 is equal to a plus 3 minus 1 into d. So A3 means how much? 26. Substitute here. 26 is equal to A1 means a, that is 2 plus 3 minus 1 means 2 into d. So rearrange 26, when this 2 comes this side, 26 minus 2 is equal to 2d. 24 is equal to 2d. 2d is equal to 24. This implies d is equal to 24 by 2. So d is equal to 12. So now you know common difference. Common difference d 12. So we have to find A2. So A2 is equal to how much? First term plus common difference A1 plus D. First term A1 is equal to how much? 2. 2 plus D 12. 2 plus 12 14. So ಇದು ನಿಮ್ಮ ಎಕ್ಸರ್ಸೈಸ್ ಅಲ್ಲಿ ಇದೆ ಈ ಪ್ರಾಬ್ಲಮ್. ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ 2. ಸೊ ಇದು ಗೊತ್ತಿಲ್ಲ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಥರ್ಡ್ ಟರ್ಮ್ 26. ಸೊ ಹೇಗೆ ಮಾಡೋದು? ಈ ಫಾರ್ಮುಲಾ ಬರೀರಿ. an is equal to a plus n minus 1 into d. ಟೋಟಲ್ ಎಷ್ಟು ಟರ್ಮ್ಸ್ ಇದೆ? 3 ಟರ್ಮ್ಸ್. n ಸಮ 3. ಸೊ a3 is equal to a plus 3 minus 1 into d. ಸೊ a3 ವ್ಯಾಲ್ಯೂವನ್ನು ಹಾಕಿ 26 is equal to 2 plus 2d. 26 minus 2 is equal to 2d. ಸೊ d is equal to 12 ಅಥವಾ 12 ಅಂತ ಸಿಗ್ತದೆ. ಆಮೇಲೆ ಏನು ಮಾಡಬೇಕು? ಯಾವುದು ಗೊತ್ತಿಲ್ಲ, ಇದು A2 ಫೈಂಡ್ ಔಟ್ ಮಾಡಬೇಕಿದ್ರೆ ಅದರ ಪ್ರೀವಿಯಸ್ಸಿಗೆ ಆ್ಯಡ್ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ ಅಥವಾ ಸಾಮಾನ್ಯ ವ್ಯತ್ಯಾಸವನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ದಿಸ್ ಈಸ್ A1 ಅಂದರೆ 2, ಡಿ ಸಾಮಾನ್ಯ ವ್ಯತ್ಯಾಸ 12. 2 ಪ್ಲಸ್ 12 14. ಸೊ ಹಿಯರ್ ಮಿಸ್ಸಿಂಗ್ ಟರ್ಮ್. ಸೊ ಇಲ್ಲಿ ಖಾಲಿ ಇರುವಂಥ ಇದರಲ್ಲಿ 14 ಬರಿಬೇಕು. ಈಗ ಎರಡನೇ ಪ್ರಾಬ್ಲಮ್ ನೋಡುವ. ಇಲ್ಲಿ ಫಸ್ಟ್ ಇದೆ ಗೊತ್ತಿಲ್ಲ, ಇದನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಟರ್ಮ್ ಕೊಟ್ಟಿದ್ದಾರೆ 13. ಥರ್ಡ್ ಟರ್ಮ್ ಗೊತ್ತಿಲ್ಲ. ಫೋರ್ತ್ ಟರ್ಮ್ 3. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಎಲ್ಲಿಂದ ನಿಮಗೆ ನಂಬರ್ ಸ್ಟಾರ್ಟ್ ಆಗಿದೆ ಅದನ್ನು A1 ಅಂತ ತಗೊಳ್ಳಿ. ಹಿಯರ್ ಇಟ್ ಸ್ಟಾರ್ಟ್ಸ್ ಸಿ ನಂಬರ್ 13. ಸೊ ದಿಸ್ ಒನ್ ಯು ಟೇಕ್ ಇಟ್ ಆಸ್ A1, ನೆಕ್ಸ್ಟ್ A2 ಆ್ಯಂಡ್ A3. ಫಸ್ಟಿಗೆ ಇದಿಷ್ಟನ್ನು ಸಾಲ್ವ್ ಮಾಡಿ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ A1 is equal to A1 ಅಂತ ಹೇಳಿದ್ರೇನು? ಫಸ್ಟ್ ಟರ್ಮ್, ದಟ್ ಈಸ್ A is equal to 13 and last term given A3 is equal to 3. A2 unknown, so you find A2 common difference. Same way A3 is equal to A plus 3 minus 1 into D. So A3 given how much? 3 ಕೊಟ್ಟಿದ್ದಾರೆ ಇಲ್ಲಿ. 3 is equal to A means A1 13 plus 2 minus 1 ಅಂದರೆ ಎಷ್ಟು? 2d. ಸೊ 3 is equal to 13 plus 2d. ಸೊ ಈಗ 13 ಅನ್ನು ಈಕ್ವಲ್ ಸೈನಿಂದ ಈಚೆ ತರಬೇಕು. 3 minus 13 is equal to 2d. ಸೊ 2d is equal to minus 10. d is equal to minus 10 by 2. that equal to minus 5. ಸೊ ಹೀಗೆ ಮಾಡಿದರೆ ಕಾಮನ್ ಡಿಫ್ರೆನ್ಸ್ ಅಥವಾ ಸಾಮಾನ್ಯ ವ್ಯತ್ಯಾಸ ನಿಮಗೆ -5 ಸಿಗ್ತದೆ. ಸೊ ಈಗ ಪ್ರೀವಿಯಸ್ ಪ್ರಾಬ್ಲಮ್, ಮೊದಲನೇ ಪ್ರಾಬ್ಲಮನ್ನು ಮಾಡಿದ್ರಲ್ಲ ಅದೇ ಥರ A2 ಫೈಂಡ್ ಔಟ್ ಮಾಡಬೇಕು. ನೋಡಿ, ಈ ಥರ ಪ್ರಾಬ್ಲಮ್ ಇದ್ದರೆ 13ಇಂದ ಈ ಸೈಡ್ ಹೋಗಬೇಕಾದ್ರೆ ನೀವು ಏನು ಮಾಡಬೇಕು? ಕಾಮನ್ ಡಿಫ್ರೆನ್ಸನ್ನು ಇಲ್ಲಿ ಯಾವ ಸಿಂಬಲ್ ಇದೆ? ಮೈನಸ್ ಇದ್ದರೆ ಮೈನಸ್ಸೇ, ಪ್ಲಸ್ ಇದ್ದರೆ ಪ್ಲಸ್ ಮಾಡಬೇಕು. ಸಿ ಹಿಯರ್
A2 is equal to A1 plus D, that is 13 minus 5, 8 ಆಗ್ತದೆ ಇಲ್ಲಿ. 13 minus 5, 8. ಬಟ್ 13 ಇಂದ ಈ ಸೈಡ್ ಬರಬೇಕಾದ್ರೆ ಆಗ ಮೈನಸ್ ಆಫ್ ಮೈನಸ್, ಸೊ ಇನ್ನೊಂದು ಮೈನಸ್ ಹಾಕಬೇಕು. ಸೊ ದಿಸ್ ಈಸ್ 13 ಮೈನಸ್ ಆಫ್ minus 5, that is 13 plus 5. Here it is 80. This one 80. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅದನ್ನು ನೀವು ಇಲ್ಲಿ ಆಗುವಾಗ ಡಿ ವ್ಯಾಲ್ಯೂ -5 ಇದ್ದರೆ ನೀವು ಮೈನಸ್ ಮಾಡಲಿಕ್ಕೆ, ಬಟ್ 13ಇಂದ ಈ ಸೈಡದ್ದು ಯಾವುದಾದ್ರು ಅನ್ನೋನ್ ನಂಬರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಆಗ ಅದಕ್ಕೆ ಮೈನಸ್ ಆಫ್ ಮೈನಸ್ ಬರ್ತದೆ. ಸೊ ದ್ಯಾಟ್ ಈಸ್ ಪ್ಲಸ್, ಆಗ ನಿಮಗೆ 18 ಸಿಗ್ತದೆ. ಸೊ ಇದೇ ಥರ ನೀವೀಗ ಬೇರೆ ಇಲ್ಲಿ ಥರ್ಡ್ ಒನ್ ಇದೆ. ಸೊ ಇದನ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ, ಸಾಲ್ವ್ ಮಾಡಿ. ಸೊ ಇಲ್ಲಿ ನಿಮಗೆ ಹಿಂಟ್ ಹೇಳ್ತೇನೆ ನಾನು, A1, A2, A3 ಮತ್ತು A4 ಅಂತಿದೆ. A1ಅನ್ನು ನೀವು 5 ಅಂತ ತಗೊಳ್ಳಿ, A4ಅನ್ನು 9/1/2 ಅಥವಾ 9.5 ಅಂತ ಸಹ ಬರಿಬೋದು. ಇದನ್ನು 9/1/2 ಮೀನ್ಸ್ 9.5. ಸೊ ಆ ಥರ ತಗೊಂಡು n = 4 ಇದೆ, ಸಾಲ್ವ್ ಮಾಡಿ ಕಾಮನ್ ಡಿಫ್ರೆನ್ಸ್ ಸಿಗ್ತದೆ ಅಥವಾ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋದರೆ ಆಯಿತು, ಸಿಗ್ತದೆ. ನೆಕ್ಸ್ಟ್ ಈಗ ಫೋರ್ತ್ ಒನ್ ಇಲ್ಲಿದೆ, ಇಲ್ಲಿ ಸಹ ಅದೇ ಥರ ಮಾಡ್ಬೋದು. ಇದನ್ನು A1, ದಿಸ್ ಒನ್ A2 ಆ್ಯಂಡ್ ದಿಸ್ ಇಸ್ A3, A4, A5, A6 ಅಂತ ತಗೊಳ್ಬೋದು ಹೇಗೆ. ಸೊ 6 ಟರ್ಮ್ಸ್ ಇದೆ ಇಲ್ಲಿ. A is equal to -4, A6 is equal to 6, n is equal to 6. ಸೊ ಅಷ್ಟು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ಕಾಮನ್ ಡಿಫ್ರೆನ್ಸ್ D. ಕಾಮನ್ ಡಿಫ್ರೆನ್ಸ್ ಸಿಕ್ಕಿದ ನಂತರ ಸೊ ಇಲ್ಲಿ ನೀವು ಆ್ಯಡ್ ಮಾಡ್ತಾ ಹೋದ್ರೆ ಆಯಿತು. ಫಸ್ಟಿಗೆ ಇಲ್ಲಿ ಆ್ಯಡ್ ಮಾಡಿ, ನೆಕ್ಸ್ಟ್ ಈ ಆನ್ಸರ್ಗೆ ಪುನಃ ಕಾಮನ್ ಡಿಫ್ರೆನ್ಸ್ D ಅನ್ನು ಆ್ಯಡ್ ಮಾಡಿ, ಯು ವಿಲ್ ಗೆಟ್ ದಿಸ್ ಆನ್ಸರ್. ಇದಕ್ಕೆ ಪುನಃ ಕಾಮನ್ ಡಿಫ್ರೆನ್ಸ್ D ಆ್ಯಡ್ ಮಾಡಿದರೆ ನೆಕ್ಸ್ಟ್ ಆನ್ಸರ್, ಇಲ್ಲಿ ಪುನಃ ಕಾಮನ್ ಡಿಫ್ರೆನ್ಸ್ D ಆ್ಯಡ್ ಮಾಡಿದರೆ ಇದು ಸಿಗ್ತದೆ. ಸೊ ಟೇಕ್ ದೀಸ್ ಟು ಆ್ಯಸ್ ಅ ಹೋಮ್ ವರ್ಕ್. Okay, next one. Find the 31st term of an AP whose 11th term is 38 and 16th term is 73. See, this one important. They may ask this type of problems. ನೋಡಿ, ಇಲ್ಲಿ 31ನೇ ಪದ ಸಮಾಂತರ ಶ್ರೇಣಿಯ 31ನೇ ಪದವನ್ನು ಕಂಡುಹಿಡಬೇಕು. 31ನೇ ಪದವನ್ನು ನೀವು ಕಂಡುಹಿಡಬೇಕು. 31st ಟರ್ಮ್ ಯಾವುದನ್ನು ಕಂಡುಹಿಡಬೇಕು? 31st ಟರ್ಮ್ 31ನೇ ಪದ. ಬಟ್ ಅವ್ರು ಏನೆಲ್ಲ ಕೊಟ್ಟಿದ್ದಾರೆ? ದೇ ಗಿವನ್ 11th ಟರ್ಮ್ ಆಫ್ ಆನ್ AP. ಸಿ 11th ಟರ್ಮ್ ಆಫ್ ಆನ್ AP given, that is 38 and 16th term of an AP, that is 73. ಸೊ ನಿಮಗೆ ಏನೆಲ್ಲ ಕೊಟ್ಟಿದ್ದಾರೆ? 11th ಟರ್ಮ್ ಅಂದರೆ 11ನೇ ಪದ. 11ನೇ ಪದ 38 ಇದೆ. 16ನೇ ಪದ ಕೊಟ್ಟಿದ್ದಾರೆ 73, 73. ಸೊ ದೇ ಗಿವನ್ 11th ಟರ್ಮ್ ಆ್ಯಂಡ್ 16th ಟರ್ಮ್. ಸೊ ಏನು ಫಾರ್ಮುಲಾ? ಫಸ್ಟ್ ಯೂಸ್ ದಿಸ್ ಫಾರ್ಮುಲಾ. an is equal to a plus n minus 1 into d. ಸೊ ಗಿವನ್ A11 11th ಪದ ಕೊಟ್ಟಿದ್ದಾರೆ 38, A16 16th term A16 is equal to 73. See, substitute here n is equal to how much? 11. A11 is equal to a plus 11 minus 1 into d. So A11 given how much? 38. Substitute here 38 is equal to a ಕೊಡಲಿಲ್ಲ, a plus 11 minus 1 10d. Equation 1 it is. ಸೊ ಈ ಥರ ಪ್ರಾಬ್ಲಮ್ ಬರುವಾಗ ಸೊ ಯಾವಾಗಲೂ ಅದು ಯಾವ್ದು ಕೊಟ್ಟಿರ್ತಾರೆ ಫಸ್ಟಿಗೆ ಅದನ್ನು ಈಗ ಒಂದು ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡಬೇಕು. 38 ಅಥವಾ 38 ಸಮ a ಪ್ಲಸ್ 10d. 38 ಈಸ್ ಈಕ್ವಲ್ ಟು a ಪ್ಲಸ್ 10d. ಇಕ್ವೇಷನ್ 1. ಇನ್ನೊಂದು ಏನು ಕೊಟ್ಟಿದ್ದಾರೆ? 16th ಟರ್ಮ್ 16ನೇ ಪದ A16 ಈಸ್ ಈಕ್ವಲ್ ಟು a ಪ್ಲಸ್ 16 ಮೈನಸ್ 1 ಇಂಟು d. A16 ಎಷ್ಟಿದೆ? 73. Substitute here 73 is equal to a plus 16 minus 1. ಎಷ್ಟಾಗ್ತದೆ? 16 minus 1 ಅಂದರೆ 15d. So that is 15d. So 73 is equal to a plus 15d.
ಈಕ್ವೇಷನ್ 2. ಈಗ ನಮ್ಮ ಹತ್ರ ಎರಡು ಈಕ್ವೇಷನ್ ಇದೆ. ಒಂದು 38 ಈಸ್ ಈಕ್ವಲ್ ಟು ಎ ಪ್ಲಸ್ 10d, ಇನ್ನೊಂದು 73 ಈಸ್ ಈಕ್ವಲ್ ಟು ಎ ಪ್ಲಸ್ 15d. 2 ಈಕ್ವೇಷನ್ಸ್. ಈಗೇನು ಮಾಡಬೇಕು? ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ ಯಾಕೆಂದರೆ ಇದರಲ್ಲಿ ಒಂದು ಎ ಅಥವಾ ಡಿ ಅನ್ನು ನಾವು ಎಲಿಮಿನೇಟ್ ಮಾಡಬೇಕು. ಸೊ ಎ ಅಥವಾ ಡಿ ಅನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಇದರಲ್ಲಿ. ಸೊ ಇಲ್ಲಿ ಎರಡೂ ಕಡೆ ಎ ಇರುವ ಕಾರಣ ಈಕ್ವೇಷನ್ 1 ಮೈನಸ್ 2 ಮಾಡಿದ್ರು ಒಂದೇ, ಈಕ್ವೇಷನ್ 2 ಮೈನಸ್ 1 ಸಹ ಮಾಡ್ಬೋದು. ನೋಡಿ ಈಗ ಮೈನಸ್ ಸೈನ್ ಇಲ್ಲಿ ಮೈನಸ್, ಯಾಕೆಂದರೆ ಈಕ್ವೇಷನ್ 1 ಮೈನಸ್ 2 ಮಾಡ್ತಾ ಇರೋದು ನಾವು. ಸೊ ಈಗ ಈ ಎ ಮತ್ತು ಪ್ಲಸ್ ಎ ಮತ್ತು ಮೈನಸ್ ಎ ಹೋಯ್ತು. ಪ್ಲಸ್ ಡಿ ಮೈನಸ್ 15 ಎಷ್ಟು ಬರ್ತದೆ? ಮೈನಸ್ 5d ಬರ್ತದೆ. ಮೈನಸ್ 5d. 38 ಮೈನಸ್ 73 ಎಷ್ಟು? ಮೈನಸ್ 35. ಮೈನಸ್ 35. ಈಗ ನಮಗೆ ಡಿ ವ್ಯಾಲ್ಯೂ ಸಿಗ್ತದೆ ಏನು? ಮೈನಸ್ 5d ಸಮ ಮೈನಸ್ 35. ಸೊ ಡಿ ಈಸ್ ಈಕ್ವಲ್ ಟು ಹೌ ಮಚ್? ಮೈನಸ್ 35 ಡಿವೈಡೆಡ್ ಬೈ ಮೈನಸ್ 5. ಸೊ ಆನ್ಸರ್ 7. ಸೊ ಈಗ ನಿಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿತ್ತು. ಸೊ ಯೂಶ್ವಲಿ ಈ ಥರ ಪ್ರಾಬ್ಲಮ್ ಬರುವಾಗ ಫಸ್ಟಿಗೆ ಹೀಗೆ ಎರಡು ಈಕ್ವೇಷನ್ ಮಾಡಿ ಅದರ ಕಾಮನ್ ಡಿಫ್ರೆನ್ಸ್ ಅಥವಾ ಸಾಮಾನ್ಯ ವ್ಯತ್ಯಾಸ ಅಂತ ಏನು ನೀವು ಹೇಳ್ತೀರಿ ಅದನ್ನು ಫಸ್ಟು ಫೈಂಡ್ ಔಟ್ ಮಾಡ್ಬೋದು. ಸೊ ಅಥವಾ ನೀವೇನು ಮಾಡ್ಬೋದು? ಡಿಯನ್ನು ಕ್ಯಾನ್ಸಲ್ ಮಾಡಿದರೆ ನಿಮಗೆ ಫಸ್ಟ್ ಟರ್ಮ್ ಸಹ ಎ ಸಿಗ್ತದೆ. ಸೊ ಈಗ ನಮಗೆ ಡಿ ಸಿಕ್ಕಿತ್ತು. ಸೊ ಆಫ್ಟರ್ ಫೈಂಡಿಂಗ್ ಡಿ ಯೂಸ್ ಈಕ್ವೇಷನ್ 1. ಎ ಪ್ಲಸ್ 10d ಈಸ್ ಈಕ್ವಲ್ ಟು 38. ಎ ಪ್ಲಸ್ 10 ಡಿ ಮೀನ್ಸ್ ಹೌ ಮಚ್? 7. ಡಿ ನಮಗೆ ಗೊತ್ತಿದೆ 7. ಎ ಪ್ಲಸ್ 10 ಇಂಟು 7 ಈಸ್ ಈಕ್ವಲ್ ಟು 38. ಸೊ ಎ ಈಸ್ ಈಕ್ವಲ್ ಟು 38. 10 into 7 means 70. 70 when it goes that side minus 70 it is. 38 minus 70 you will get minus 32. So a is equal to minus 32. So ಈಗ ನಮಗೆ ಫಸ್ಟ್ ಟರ್ಮ್ ಎ ಸಿಕ್ಕಿತ್ತು. ಫಸ್ಟ್ ಟರ್ಮ್ ಎ ಮೈನಸ್ 32, ಕಾಮನ್ ಡಿಫರೆನ್ಸ್ ಡಿ 7. ಸೊ ಎ ಮತ್ತು ಡಿ ಸಿಕ್ಕಿದ ಮೇಲೆ ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ? ಫೈಂಡ್ ದಿ 31st ಟರ್ಮ್, 31ನೇ ಪದ ಯಾವುದು ಅಂತ. ಸೊ 31st ಅಂದರೆ ಏನು? ಪುನಃ ನೀವು ಎ 31st ಈಸ್ ಈಕ್ವಲ್ ಟು ಎ ಪ್ಲಸ್ 31 ಮೈನಸ್ 1 ಇಂಟು ಡಿ. ಯಾಕೆ ಇದು 31? ಎನ್ ಈಸ್ ಈಕ್ವಲ್ ಟು 31, 31st ಟರ್ಮ್. ಸೊ ಎ ವ್ಯಾಲ್ಯೂ ಎಷ್ಟಿದೆ? ಮೈನಸ್ 32, ಅದನ್ನು ಇಲ್ಲಿ ಬರೀರಿ. ಪ್ಲಸ್ 31 ಮೈನಸ್ 1 ಈಸ್ ಈಕ್ವಲ್ ಟು 30 ಇಂಟು ಕಾಮನ್ ಡಿಫರೆನ್ಸ್ ಡಿ, ಸಾಮಾನ್ಯ ವ್ಯತ್ಯಾಸ ಎಷ್ಟು? 7. ಸೊ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ಮೈನಸ್ 32 ಪ್ಲಸ್ 30 ಇಂಟು 7. ಸೊ ಈಗ ಏನಾಯಿತು? ಮೈನಸ್ 32. 30 ಇಂಟು 7 ಅಂದರೆ ಎಷ್ಟು? 210. ಸೊ ಮೈನಸ್ 32 ಪ್ಲಸ್ 210 ಯು ವಿಲ್ ಗೆಟ್ 178. ಸೊ ಈಗ 31st ಟರ್ಮ್ ಆಫ್ ಎನ್ ಎ ಪಿ ಎಷ್ಟಾಗಿರ್ತದೆ? 178. ಸೊ ಇದು ಒಂದು ಮೆಥಡ್. ಸೊ ಇನ್ನೊಂದು ಮೆಥಡ್ ಇದೆ, ಆಲ್ಟರ್ನೇಟ್ ಮೆಥಡ್. ಸೊ ಆಲ್ಟರ್ನೇಟ್ ಮೆಥಡ್ ಹೇಗಿದೆ ನೋಡಿ ಇಲ್ಲಿ. ಸೊ ಇದು ಸಹ ಈಸಿ ಇದೆ, ಒಂದು 2-3 ಸ್ಟೆಪ್ಪಲ್ಲಿ ಸಿಗ್ತದೆ. ಸೊ ಇಲ್ಲಿ ನೀವು ಈ ಒಂದು ಫಾರ್ಮುಲಾ ನೀವು ನೆನ್ಪಿಡ್ಬೋದು. ಕಾಮನ್ ಡಿಫ್ರೆನ್ಸ್ ಡಿ. ಸಿ ಕಾಮನ್ ಡಿಫ್ರೆನ್ಸ್ ಡಿ ಈಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಎ ಪಿ ಅಂದರೆ ಇಲ್ಲಿ ಯಾವುದು? 16th ಟರ್ಮನ್ನು ನೀವು ಎ ಪಿ ಆಗಿಟ್ಕೊಳ್ಬೋದು. ಎ ಪಿ ಈಸ್ ಈಕ್ವಲ್ ಟು ಎ 16, ಎ ಕ್ಯೂ ಈಸ್ ಈಕ್ವಲ್ ಟು ಎ 11. ಸೊ ಎ 16 ಎಷ್ಟಿದೆ? 73. ಎ 11 ಎಷ್ಟು? 38. 73 ಮೈನಸ್ 38. ಪಿ ಮೈನಸ್ ಕ್ಯೂ. ಪಿ ಅಂದರೆ ಯಾವುದು? 16. ಎ ಪಿ ನೋಡಿ, ಪಿ ಈಸ್ ಈಕ್ವಲ್ ಟು 16. ಎ ಕ್ಯೂ, ಕ್ಯೂ ಅಂದರೆ ಎಷ್ಟು? 11. ಸೊ ಇಲ್ಲಿ ಪಿ ಅಂದರೆ 16, ಕ್ಯೂ ಅಂದರೆ 11. ಸಬ್ಸ್ಟಿಟ್ಯೂಟ್ ಹಿಯರ್ 16 ಮೈನಸ್ 1 ಎಷ್ಟು ಬರ್ತದೆ ಈಗ? 73ಇಂದ 38 ಹೋದರೆ 73 ಮೈನಸ್ 38 ಇಸ್ ಈಕ್ವಲ್ ಟು ಪ್ಲಸ್ 35. 16 minus 1 5, 5 1 times 5 7 times, d is equal to 7. ಸೊ ಇಲ್ಲಿ 7 ಬಂದದ್ದು, d is equal to 7. ಇನ್ನೇನು ಮಾಡಬೇಕು? ಸೊ ಅವ್ರು ಕೇಳಿದ್ದಾರೆ 31st ಟರ್ಮ್. ಸೊ ಇಲ್ಲಿ ಈ ಫಾರ್ಮುಲಾನ್ಸ್ ನೆನಪಿಟ್ಕೊಳ್ಬೋದು.
ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪಿ ಪ್ಲಸ್ ಎನ್ ಮೈನಸ್ ಪಿ ಇಂಟು ಡಿ. ಸೊ ಎ ಎನ್ ಎಷ್ಟು ನಮ್ಗೆ ಯಾವ್ದು ಬೇಕದು ಎ 31 ಟರ್ಮ್, ಎನ್ ಇಸ್ ಈಕ್ವಲ್ ಟು 31. ಎ ಪಿ ಮೀನ್ಸ್ ಹೌ ಮಚ್ 73 ಪ್ಲಸ್ ಎನ್ ಮೀನ್ಸ್ 31, ಪಿ ಮೀನ್ಸ್ ಎ 16 ಇಟ್ ಈಸ್ 16, ಕಾಮನ್ ಡಿಫರೆನ್ಸ್ ಡಿ 7 ಬಂದಿದೆ. ಸೊ ಈಗ 73 ಪ್ಲಸ್ 31 ಮೈನಸ್ 16 ಮೀನ್ಸ್ 15 ಇಂಟು 7. 73 ಪ್ಲಸ್ 105 ಗಿವ್ಸ್ 178. ಸೊ ಎರಡು ಕಡೆ ಆನ್ಸರ್ ಸೇಮ್. ಸೊ ಈ ಮೆಥಡ್ ಅನ್ಸ ನೀವು ನೆನಪಿಟ್ಕೊಳ್ಳಿ, ಆಲ್ಟರ್ನೇಟ್ ಮೆಥಡ್. Next one. The 70th term of an AP. th term of AP exceeds its 10th term. It's a 10th term. By 7. Find the common difference. Okay, 17th term of an AP exceeds its 10th term by 7. Find the common difference. ಸೊ ಇಲ್ಲಿ ಏನಿದು ಪ್ರಾಬ್ಲಮ್, 17ನೇ ಪದ 10ನೇ ಪದಕ್ಕಿಂತ 7 ಜಾಸ್ತಿ ಇದೆ. ಸೊ ಹಾಗಿದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ. 17th ಟರ್ಮನ್ನು ನಾವು A17 ಅಂತ ಬರಿತೀವಿ. A17 is equal to exceeds 10th term A10 plus 7. A10ಗಿಂತ 7 ಜಾಸ್ತಿ. 17th term of an AP ಅಂತ ಹೇಳಿದ್ರೆ A17, ಇದು A10 ಏನು ಬರ್ತದೆ ಅದಕ್ಕಿಂತ 7 ಜಾಸ್ತಿ. ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಡಿ ಎಷ್ಟು ಅಂತ. A17 ಇದನ್ನೀಗ ನಾನು ರೀಅರೇಂಜ್ ಮಾಡಿ ಬರೆದ್ರೆ A17 ಮೈನಸ್ A10 ಇಸ್ ಈಕ್ವಲ್ ಟು 7. A17 ನಿಮಗೆ ಗೊತ್ತಿದೆ ಎಷ್ಟು. A17 ಅಂದರೆ A ಪ್ಲಸ್ 17ಗಿಂತ ಒಂದು ಕಡಿಮೆ 16D ಮೈನಸ್ ಬ್ರ್ಯಾಕೆಟ್ ಹಾಕ್ಕೊಳ್ಬೇಕು, ಯಾಕೆ ನೆಗೆಟಿವ್ ಸೈನ್ ಇದೆ. A10 ಅಂದರೆ A ಪ್ಲಸ್ 9D 10ಗಿಂತ ಒಂದು ಕಡಿಮೆ is equal to 7. A plus 16D minus A minus 9D is equal to 7. ಅಂದ್ರೇನು, ಈ ಬ್ರ್ಯಾಕೆಟ್ ಓಪನ್ ಮಾಡುವಾಗ ಮೈನಸ್, ಈ ಮೈನಸ್ ಮತ್ತು ಪ್ಲಸ್ ಮೈನಸ್ ಆಗ್ತದೆ. ಪ್ಲಸ್ A
ಮತ್ತು ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 16D ಮೈನಸ್ 9D, 16D ಮೈನಸ್ 9D ಅಂದರೆ ಎಷ್ಟು? 7D. 7D is equal to 7. So common difference D is equal to how much? 7 by 7, 1. ಈ ಥರ. ಸೊ ಈ ಥರ ಯಾವ ಪ್ರಾಬ್ಲಮ್ ಕೊಟ್ಟು ಸಹ ಮಾಡ್ಬೋದು. ಈಗ 18th ಟರ್ಮ್ ಎಕ್ಸಿಡ್ಸ್ 11th ಟರ್ಮ್ ಬೈ 10 ಆ ಥರ ಎಲ್ಲ ಇರುವಾಗ ಜಸ್ಟ್ ಈ ಥರ ಬರ್ಕೊಂಡು ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು ಇಲ್ಲಿ. ಸೊ ವಿಲ್ ಗೆಟ್ ಅ ಕಾಮನ್ ಡಿಫ್ರೆನ್ಸ್. Next one. How many 3-digit numbers how many 3-digit numbers are divisible by 7? Are divisible by 7. See, 3-digit number. How many 3-digit number? ಎಷ್ಟು 3 ಸಂಖ್ಯೆ ಇರುವಂಥ ನಂಬರು 7ಇಂದ 7ರಿಂದ ಭಾಗಿಸಿ ಹೋಗ್ತದೆ ಅಂತ. How many 3-digit numbers are divisible by 7? ಈಗ ಲಾಸ್ಟ್ ಕ್ಲಾಸಲ್ಲಿ ನಾವು 2-digit ನಂಬರ್ ನೋಡಿದೆ. 2-digit ನಂಬರ್ ಅಂದರೆ 10ಇಂದ 10 to 99, 2-digit number. So this one 2-digit. ಇದು 2 ಡಿಜಿಟ್ ಇರುವಂಥ ನಂಬರ್ 1 2 1 2. 3-digit ಸ್ಟಾರ್ಟಿಂಗ್ ನಂಬರ್ 100 ಆಗಿದೆ. 100 to 999, 3-digit ನಂಬರ್. ಈಗ 100 to 99 ಅಲ್ಲಿ 7ಇಂದ ಡಿವೈಡ್ ಆಗೋದು ಎಷ್ಟಿದೆ ಅಂತ. ಸೊ ಫಸ್ಟ್ ನಂಬರ್ ಯಾವುದು ಹಾಗಾದರೆ? ಈಗ 100 ಡಿವೈಡೆಡ್ ಬೈ 7 ಆಗೋದಿಲ್ಲ, ಕರೆಕ್ಟಾಗಿ ಡಿವೈಡ್ ಆಗಿ ಹೋಗಬೇಕು, ಇಂಟಿಜರ್ಸ್ ಸಿಗಬೇಕು. 100 ನಾಟ್ 1 ಆಗೋದಿಲ್ಲ, 100 ನಾಟ್ 2 ಆಗೋದಿಲ್ಲ, 100 ನಾಟ್ 3 ಆಗೋದಿಲ್ಲ, 100 ನಾಟ್ 4 ಆಗೋದಿಲ್ಲ, 105 ಆಗ್ತದೆ. 105 by 7 ಇದನ್ನು ಮಾಡಿದರೆ 7 1 times 3 ಉಳಿತು 35 15. ಸೊ ಈಗ ಕರೆಕ್ಟಾಗಿ ಡಿವೈಡ್ ಆಗಿ ಹೋಗ್ತದೆ. ಸೊ ಈ ಥರ ನಂಬರನ್ನು ಮಾತ್ರ ತಗೊಳ್ಬೇಕು ನಾವು, ಕರೆಕ್ಟಾಗಿ 7ಇಂದ ಡಿವೈಡ್ ಆಗೋದು. ಸೊ ಸ್ಟಾರ್ಟಿಂಗ್ ನಂಬರ್ 105 ಆಯಿತು. ಸ್ಟಾರ್ಟಿಂಗ್ ನಂಬರ್ ಸಿಕ್ಕಿದರೆ ಮತ್ತು ನೆಕ್ಸ್ಟ್ ನಂಬರ್ಗೆ 7 ಆ್ಯಡ್ ಮಾಡಿದರೆ ಆಯಿತು 112, ಓಕೆ 119. ಸೊ ಲೈಕ್ ದಿಸ್ ಇಟ್ ಕಂಟಿನ್ಯೂಸ್. ಲಾಸ್ಟ್ ನಂಬರ್ ಎಷ್ಟು ಇರ್ಬೋದು? ಈಗ ಲಾಸ್ಟ್ ಇಲ್ಲಿ ಇದರ ಪ್ರಕಾರ 999. ಸೊ ಅಕಾರ್ಡಿಂಗ್ ಟು ದಿಸ್ 999 ಇಸ್ ಎ ಲಾಸ್ಟ್ 3-digit ನಂಬರ್. ಡಿವೈಡೆಡ್ ಬೈ 7 ಆಗೋದಿಲ್ಲ, 29 19 ಬರ್ತದೆ. ಸೊ ಹಾಗಾದ್ರೆ ಯಾವುದು ಇರ್ಬೋದು? 8 ಆಗೋದಿಲ್ಲ, 7 ಆಗೋದಿಲ್ಲ, 6 ಆಗೋದಿಲ್ಲ. ಸೊ 4 ನೋಡಿದರೆ ನೀವು 7 1 times 29 28 14 2 142 ಬರ್ತದೆ. ಸೊ ಲಾಸ್ಟ್ 3-digit ನಂಬರ್ 994. ಸೊ ಈ ಥರ ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರನ್ನು ನೀವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕು. ಸೊ ಯು ಶುಡ್ ಫೈಂಡ್ ಫಸ್ಟ್ ಆ್ಯಂಡ್ ಲಾಸ್ಟ್ ನಂಬರ್. ನೆಕ್ಸ್ಟ್ ಇದು ಸಿಕ್ಕಿದ ಮೇಲೆ ಮತ್ತೆಲ್ಲ ಈಸಿ. ಫಸ್ಟ್ ನಂಬರ್ ಎ ಇಸ್ ಈಕ್ವಲ್ ಟು 105, ಲಾಸ್ಟ್ ನಂಬರ್ AN is equal to 994. ಕಾಮನ್ ಡಿಫರೆನ್ಸ್ ಎಷ್ಟು? ಕಾಮನ್ ಡಿಫರೆನ್ಸಿಗೆ ಯಾವುದು ಡಿವಿಸಿಬಲ್ ಬೈ 7 ಕೊಟ್ಟರೆ ಅದೇ ಕಾಮನ್ ಡಿಫರೆನ್ಸ್. ಸೇಮ್ ಪ್ರಾಬ್ಲಮನ್ನು ನಿಮಗೆ ಎಷ್ಟು ಟೈಪಲ್ಲಿ ಸಹ ಕೇಳ್ಬೋದು. ಡಿವಿಸಿಬಲ್ ಬೈ 4, ಡಿವಿಸಿಬಲ್ ಬೈ 3, ಡಿವಿಸಿಬಲ್ ಬೈ 8 ಈ ಥರ. ಸೊ ಇದೆಲ್ಲ ನಿಮಗೆ
ಹೇಗೆ ಸಹ ಕೇಳ್ಬೋದು. ಈಗ ಇಲ್ಲಿ 7 ಇದೆ, ನಾಳೆ 6 ಬರ್ಬೋದು, 3 ಬರ್ಬೋದು, 2 ಬರ್ಬೋದು, ಆ ಥರ. ಸೊ an is equal to a plus n minus 1 into d. Substitute ಮಾಡಿ. an means 994, a means 105 plus n minus 1 into 7. Simplified 994 ನೋಡಿ, ಇದು 105 ಈಚೆ ಬರುವಾಗ ಮೈನಸ್ 105 ಆಯಿತು, is equal to n minus 1 into 7. So how much it is? 994 minus 105, 889. So 889 is equal to n minus 1 into 7. ಸೊ ಇದನ್ನು ಹೀಗೆ ಇಟ್ಕೊಳ್ಳಿ, 7 ಇಂದ ಮಲ್ಟಿಪ್ಲೈ ಮಾಡಬೇಡಿ, ಯಾಕೆಂದರೆ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ. 7 1 times 7 18, 7 2 times 14, 49, 7 7 times. You understood? See, n minus 1 into 7 is equal to 889. So n minus 1 is equal to 889 divided by 7. So 7 1 times, 7 2 times, and 9 times. Sorry, 7 times, 49. So n minus 1 is equal to 127. n is equal to 127 plus 1, 128. 128 ನಂಬರ್ಸ್ ಇದೆ. 128. How many 3-digit numbers ಹೇಳಿದರೆ 128 3-digit numbers. They are divisible by 7.